ವೆಲ್ಕಮ್ ಬ್ಯಾಕ್. ಮಂಗಳೂರಿನ ಫಲ್ಗುಣಿ ನದಿ ಸೇರ್ತಾ ಇದೆ ಕಲುಷಿತ ನೀರು. ಮರವೂರು ಅಣೆಕಟ್ಟಿನಲ್ಲಿ ಸಂಗ್ರಹವಾಗ್ತಾ ಇರುವಂಥದ್ದು ಕೆಮಿಕಲ್ ನೀರು. 11 ಗ್ರಾಮಗಳಿಗೆ ಪೂರೈಕೆ ಆಗ್ತಾ ಇದೆ ಕೊಳಚೆ ಮಿಶ್ರಿತ ನೀರು. ಕೊಳಚೆ ನೀರನ್ನು ಕುಡಿಯುವಂಥ ಪರಿಸ್ಥಿತಿ ಅಲ್ಲಿ ಬಂದಿದೆ. ಮಂಗಳೂರಿನ ಪಚ್ಚನಾಡಿನಲ್ಲಿರುವಂಥ ಜಲತ್ಯಾಜ್ಯ ಘಟಕ, ಈ ಘಟಕಕ್ಕೂ ಕೂಡ ಮಂಗಳೂರು ನಗರದ ಕೊಳಚೆ ನೀರು ಸೇರ್ತಾ ಇದೆ. ನೀರನ್ನು ಶುದ್ಧೀಕರಿಸಿ ಬಿಡಬೇಕಾದಂಥ ಪಾಲಿಕೆ ಕಳ್ಳಾಟವನ್ನ ಮಾಡ್ತಾ ಇದೆ. ಬಿಕಾಸ್ ಅವರಿಗೆ ಇವಾಗ ಸದ್ಯಕ್ಕೆ ಏನು ಆಗಬೇಕಾಗಿಲ್ಲ. ಯಾರಾದರೂ ಸಾಯಬೇಕು, ಅವಾಗ ನರಳಾಡಬೇಕು, ಮಾಧ್ಯಮದಲ್ಲಿ ತೋರಿಸ್ಬೇಕು, ಇವ್ರಿಗೆ ಉಗಿಬೇಕು, ಅದಾದಮೇಲೆ ಅಲ್ಲಿ ಯಾರೋ ಒಬ್ಬ ರಾಜಕಾರಣಿ ಬರಬೇಕು, ವಿಸಿಟ್ ಕೊಡಬೇಕು, ಅಲ್ಲಿವರೆಗೂ ಸೈಲೆಂಟ್ ಆಗೇ ಇರ್ತಾರೆ. ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನುವ ರೀತಿಯಲ್ಲಿ ಇರ್ತಾರೆ ಅಧಿಕಾರಿಗಳು. ನೀರನ್ನು ಶುದ್ಧೀಕರಿಸದೆ ನೇರವಾಗಿ ನದಿಗೆ ಬಿಡಲಾಗ್ತಾ ಇದೆ. ಇದೇ ನೀರನ್ನು ಜನ ಬಳಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅನಾರೋಗ್ಯ ಅಲ್ಲಿ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. 11 ಗ್ರಾಮಗಳಿಗೆ ಪೂರೈಕೆ ಆಗ್ತಾ ಇದೆಯಂತೆ ಕೊಳಚೆ ಮಿಶ್ರಿತ ನೀರು. ಹಲವಾರು ವರ್ಷಗಳಿಂದ ಇಲ್ಲಿ ಪರಿಸರದ ಜನರು ಬಟ್ಟೆ ಒಗೆಯೋದು ಮತ್ತು ವೆಹಿಕಲ್ಗಳನ್ನು ವಾಶ್ ಮಾಡೋದು ಅಂತ ಮಾಡ್ತಾ ಇದ್ರು. ಈ ನೀರು ಕೊಳಚೆ ಆಗಿದೆ. ಕೊಳಚೆ ಅಂದರೆ ಸಂಪೂರ್ಣವಾಗಿ ವಿಷಕಾರಕ ಅಂತ ಹೇಳ್ಬೋದು. ಡ್ರೈನೇಜ್ ನೀರು ಬಂದು ಅಲ್ಲಿ ಏನು ಶುದ್ಧೀಕರಣ ಆಗಿ ಬಿಡಬೇಕು, ಅವರು ಶುದ್ಧೀಕರಣ ಮಾಡದೆ ಅದೇ ಬಿಡ್ತಾ ಇದ್ದಾರೆ. ಎರಡನೇದ್ದು ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿರುವಂಥ ಪಚ್ಚನಾಡಿಯ ಡಂಪಿಂಗ್ ಯಾರ್ಡ್ನ ತ್ಯಾಜ್ಯಗಳು ಸಂಗ್ರಹಣೆ ಆಗುವಂಥ ಅಲ್ಲಿಂದ ಬರುವಂಥ ಕೊಳಚೆ ನೀರು, ಅದು ಕೂಡ ಮಂದಾರ ಪ್ರದೇಶಕ್ಕೆ ಹೋಗಿ ಅಲ್ಲಿಂದ ಮಂಜಲ್ಪಾದಿ ಪ್ರದೇಶಕ್ಕೆ ಬರುವಂಥದ್ದು. ಇದು ಎರಡು ಒಟ್ಟು ಸೇರಿ ಇದು ವಿಷಕಾರಕ ಆಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಮಂಗಳೂರಿನ ಪ್ರತಿನಿಧಿ ಕಿಶನ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿಶನ್, ರಾಯಚೂರಲ್ಲಿ ಇದೇ ರೀತಿಯಾಗಿ 3-4 ಜನ ಸಾವನ್ನಪ್ಪಿದ್ರು, ಅದಾದ್ಮೇಲೆ ಕ್ರಮ ಕೈಗೊಂಡ್ರು. ಇಲ್ಲಿರುವಂತ ಜಲಮಂಡಳಿ ಕ್ರಮ ಕೈಗೊಳ್ಳಿಕ್ಕೆ ಯಾರಾದ್ರೂ ಸಾವಾಗಬೇಕಾ ಅಂತ? ಎಷ್ಟು ದಿನಗಳಿಂದ ಕೊಳಚೆ ನೀರು ಹೋಗ್ತಾ ಇದೆ ಆ 11 ಗ್ರಾಮಗಳಿಗೆ? ಕಳೆದ 2-3 ತಿಂಗಳಿಂದ ಇದೇ ರೀತಿಯಾಗಿ ಕೊಳಚೆ ನೀರು ಈ ಫಲ್ಗುಣಿ ಅಣೆಕಟ್ಟಿಗೆ ಹೋಗ್ತಾ ಇದೆ. ಈ ಬಗ್ಗೆ ಸಾಕಷ್ಟು ಹೋರಾಟಗಳು ನಡೆದಿದೆ. ಸ್ಥಳೀಯರು ಸಾಕಷ್ಟು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಅವರ ಬಾವಿಯ ನೀರುಗಳು ಕೂಡ ಮಲಿನ ಆಗ್ತಾ ಇದೆ. ಈ ಪೈಪ್ ಮೂಲಕ ಹೋಗ್ತಾ ಇರುವಂಥ ನೀರು ಕೂಡ ಆಗಿರ್ಬೋದು, ಮತ್ತು ಅಣೆಕಟ್ಟಿಗೆ ಸಾಕಷ್ಟು ಪ್ರಮಾಣದಲ್ಲಿ ತ್ಯಾಜ್ಯ ನೀರು ಸೇರ್ತುವ ಹಿನ್ನೆಲೆಯಲ್ಲಿ ಅವರ ಬಾವಿ ನೀರುಗಳು ಕೂಡ ಜಲಮೂಲಗಳು ಕೂಡ ಮಲಿನ ಆಗ್ತಾ ಇದೆ. ಈ ಬಗ್ಗೆ ಸಾಕಷ್ಟು ಹೋರಾಟಗಳು ಕೂಡ ನಡೆದಿದೆ. ಆದರೆ ಹೋರಾಟಕ್ಕೆ ಮಂಗಳೂರಿನ ಮಹಾನಗರ ಪಾಲಿಕೆಯಲ್ಲಿ ಯಾವುದೇ ರೀತಿಯಾಗಿ ಸ್ಪಂದನೆ ಸಿಕ್ಕಿಲ್ಲ. ಪೃಥ್ವಿರಾಜ್, ನೀವು ಹೇಳಿದಾಗೆ ಯಾವುದೋ ಸಾವು ನೋವಾದ ತಕ್ಷಣ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುವಂಥ ಬದಲು ಈಗ ಜನ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಅವರಿಗೆ ಆರೋಗ್ಯ ಸಮಸ್ಯೆಗಳು ಕೂಡ ಕಂಡು ಬರ್ತಾ ಇದೆ. ಹಾಗಾಗಿ ಈಗ ಆ ಮಾಲಿನ್ಯ ನೀರನ್ನು ತಡೆಯುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕಾಗಿದೆ. ಒಂದೊಂದು ಕಡೆ ಪಚ್ಚನಾಡಿಯ ಘನ ತ್ಯಾಜ್ಯ ಘಟಕದ ನೀರುಗಳು ಕೂಡ ಹೋಗ್ತಾ ಇದೆ. ಕಳೆದ 2-3 ತಿಂಗಳಿಂದ ಅಲ್ಲಿರುವಂತ ಜನಪ್ರತಿನಿಧಿಗಳು ಗೊತ್ತಿಲ್ವಾ ಇದು? ಅಲ್ಲಿನ ಗ್ರಾಮಸ್ಥರು ಮನವಿ ಮಾಡ್ಕೊಂಡಿಲ್ವಾ? ಏನಂದ್ರಂತೆ? ಈ ಬಗ್ಗೆ ಕಾರ್ಪೊರೇಟ್ಗೆ ಸಾಕಷ್ಟು ಬಾರಿ ಮನವಿಯನ್ನು ಕೊಟ್ಟಿದ್ದಾರೆ. ಮಂಗಳೂರಿನ ಮೇಯರ್ಗೆ ಕೂಡ ಮನವಿಯನ್ನು ಕೊಟ್ಟಿದ್ದಾರೆ. ಜನಪ್ರತಿನಿಧಿಗಳು ಕೂಡ ಮನವಿಯನ್ನು ಕೊಟ್ಟಿದ್ದಾರೆ. ಕೇವಲ ಭರವಸೆಯನ್ನು ಮಾತ್ರ ನೀಡ್ತಾ ಇದ್ದಾರೆ. ನಾವು ಸರಿ ಮಾಡ್ತಾ ಇದ್ದೀವಿ, ತ್ಯಾಜ್ಯ ನೀರು ಹೋಗದಂತೆ ಪೈಪನ್ನು ಬೇರೆ ಮೂಲಕ ಅದನ್ನು ಕಳಿಸಿಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಎಂಬ ಕೇವಲ ಭರವಸೆಯ ಮಾತುಗಳು ಮಾತ್ರ ಅಲ್ಲಿನ ಜನರಿಗೆ ಕೇಳ್ತಾ ಇರುವಂಥದ್ದು. ಸಾಕಷ್ಟು ಹೋರಾಟಗಳು ನಡೆದ್ರೂ ಕೂಡ ಯಾವ ಒಬ್ಬ ಅಧಿಕಾರಿ, ಯಾವೊಬ್ಬ ಜನಪ್ರತಿನಿಧಿ ಕೂಡ ಅವರ ಬೆಂಬಲಕ್ಕೆ ನಿಲ್ತಾ ಇಲ್ಲ. ಹಾಗಾಗಿ ಜನ ಸಾಕಷ್ಟು ಆತಂಕಗೊಂಡಿದ್ದಾರೆ. ಯಾಕೆಂದ್ರೆ ಚಿಕ್ಕ ಮಕ್ಕಳಾಗಿರ್ಬೋದು, ಜಾನುವಾರುಗಳಾಗಿರ್ಬೋದು, ಎಲ್ಲವೂ ಕೂಡ ಇದೇ ನೀರನ್ನ ಆಶ್ರಯಿಸೋ ಕಾರಣಕ್ಕಾಗಿ ಯಾವಾಗ ಏನಾಗುತ್ತೆ ಎಂಬ ಆತಂಕದಲ್ಲಿ ಸ್ಥಳೀಯರು. ಈ ಸುದ್ದಿ ಪ್ರಸಾರ ಆದ್ಮೇಲಾದ್ರೂ ಕುಂಭಕರ್ಣ ನಿದ್ದೆಯಲ್ಲಿರುವಂತ ಜನಪ್ರತಿನಿಧಿಗಳು, ಅಧಿಕಾರಿಗಳು ಎಚ್ಚೆತ್ಕೊಳ್ತಾರಾ ಅಂತ? ಥ್ಯಾಂಕ್ ಯು ಕಿಶನ್, ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.